ಇದು ಪ್ರಮುಖವಾಗಿ ಆಂಟಿಬಯೋಟಿಕ್ ಅಂಶವನ್ನು ಕೂಡ ಒಳಗೊಂಡಿರುತ್ತೆ ಹಾಗೂ ನಂಜು ನಿರೋಧಕ ಗುಣವನ್ನು ಕೂಡ ಒಳಗೊಂಡಿದ್ದು ಇದು ಪ್ರಮುಖವಾಗಿ ಯಾವುದೇ ಅಡ್ಡ ಪರಿಣಾಮವನ್ನ ಬೀರದಂತಹ ಒಂದು ಸಸ್ಯವಾಗಿಯೂ ಕೂಡ ಪ್ರಮುಖವಾಗಿ ಗುರುತಿಸುತ್ತೇವೆ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸಸ್ಯ ಪ್ರಪಂಚ ಮನೆ ಅಂಗಳದಲ್ಲಿ ಬೆಳೆಯುವ ಔಷಧಿ ಸಸ್ಯಗಳನ್ನು ಪರಿಚಯಿಸುವ ವಿಶೇಷ ಕಾರ್ಯಕ್ರಮ. ಕೇಳಿ, ಆನಂದಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿ ಸಸ್ಯ ಪ್ರಪಂಚ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನೂ ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಮಾಹಿತಿ ಖಜಾನೆಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ನಮ್ಮನ್ನ ಬೆಂಬಲಿಸಿ. ಧನ್ಯವಾದಗಳು. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಸಸ್ಯ ಪ್ರಪಂಚ ಮನೆಯಂಗಳದಲ್ಲಿ ಬೆಳೆಯುವ ಔಷಧೀಯ ಸಸ್ಯಗಳ ವಿನೂತನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ವಿಶಿಷ್ಟ ಒಂದು ಕಾಳು, ಅದು ಓಂ ಕಾಳು. ಪೂಜೆಯಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಮಹತ್ವವನ್ನ ಪಡ್ಕೊಂಡಿರ್ತಕ್ಕಂತಹ ಈ ಒಂದು ಸಸ್ಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಯುವಂತ ಪ್ರಯತ್ನವನ್ನ ಮಾಡೋಣ. ಈ ಸಂಚಿಕೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂದ್ರೆ ಈ ಸಂಚಿಕೆಯನ್ನ ಸಂಪೂರ್ಣವಾಗಿ ಕೇಳಿ, ಹಾಗೆ ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳೋದಕ್ಕೆ ಮರಿಬೇಡಿ. ಬನ್ನಿ, ಹಾಗಿದ್ರೆ ಇವತ್ತಿನ ಸಂಚಿಕೆಯನ್ನ ಪ್ರಾರಂಭ ಮಾಡೋಣ. ಪ್ರಮುಖವಾಗಿ ಪ್ರತಿ ಮನೆಯಲ್ಲಿಯೂ ಕೂಡ ಕರ್ನಾಟಕ ಸೇರಿದಂತೆ ಹಲವಾರು ಪ್ರದೇಶಗಳಲ್ಲಿ ಔಷಧೀಯ ಸಸ್ಯಗಳು ಪ್ರತಿ ಮನೆಯಲ್ಲಿಯೂ ಬೆಳೆಯುತ್ತವೆ. ಈ ಪ್ರತಿ ಮನೆಯಲ್ಲಿಯೂ ಬೆಳೆಯುವಂತಹ ಸಸ್ಯಗಳು ಕೇವಲ ಒಂದು ಅಂಗಳ ಅಂತಕ್ಕಂಥದ್ದು ಕೇವಲ ಒಂದು ಅಂಗಳವಲ್ಲ, ಅದು ಒಂದು ಔಷಧೀಯ ಆಲಯವಾಗಿರುತ್ತೆ. ಅಂದರೆ ಮನೆಯಲ್ಲಿಯೂ ಔಷಧಿಗಳು ಸರ್ವೇ ಸಾಮಾನ್ಯವಾಗಿ ಸಿಗ್ತವೆ. ಈ ಓಂ ಕಾಳು ಇರಬಹುದು, ತುಳಸಿ ಇರಬಹುದು. ಸೊ ಇಂತಹ ಸಸ್ಯಗಳು ತನ್ನದೇ ಆದಂತಹ ಪಾತ್ರವನ್ನ ವಹಿಸುತ್ತೆ. ಈ ಓಂ ಕಾಳು ಅಂತಕ್ಕಂಥದ್ದು ಎರಡು ಸಸ್ಯದ ಬಗ್ಗೆ ಸೂಚನೆಯನ್ನ ನೀಡುತ್ತೆ. ಒಂದು ಓಂ ಕಾಳು ಅಂತಕ್ಕಂತಹ ಸಸ್ಯ, ಮತ್ತೊಂದು ದೊಡ್ಡ ಪತ್ರೆ ಅಂತಕ್ಕಂತಹ ಸಸ್ಯ. ಈ ಎರಡಕ್ಕೂ ಕೂಡ ವಿಭಿನ್ನವಾದ ಭಿನ್ನತೆಯನ್ನ ನಾವು ಗಮನಿಸ್ತೀವಿ. ಯಾಕಂದ್ರೆ ಎರಡು ಒಂದೇ ಸಸ್ಯವಲ್ಲ, ಬೇರೆ ಬೇರೆ ಸಸ್ಯ. ಇನ್ನು ಇದು ಸಂಶೋಧಕರಲ್ಲಿ ಗೊಂದಲವನ್ನ ಕೂಡ ಸೂಚಿಸ್ತಕ್ಕಂಥದನ್ನ ಪ್ರಮುಖವಾಗಿ ಗಮನಿಸ್ತೇವೆ. ಇಲ್ಲಿ ಪ್ರಮುಖವಾಗಿ ಎಥ್ನೋ ಬಟಾನಿಕ್ ಅಂತಕ್ಕಂತಹ ಅಂಶದ ಆಧಾರದ ಮೇಲೆ ಎಥ್ನೋ ಲಿಯೋಟಿಕ್ ಅಂತಕ್ಕಂತಹ ನಿಜವಾದ ಓಂ ಕಾಳು ಒಂದು ರೀತಿಯ ಹಣ್ಣಿನಿಂದ ಬರ್ತಕ್ಕಂತಹ ಬೀಜವಾಗಿ ಕಾರ್ಯಹೊಮ್ಮತಕ್ಕಂಥದನ್ನ ಪ್ರಮುಖವಾಗಿ ಇಲ್ಲಿ ಗುರುತಿಸುತ್ತೇವೆ. ಇನ್ನೊಂದು ಸಸ್ಯ ಯಾವುದು ಅಂದ್ರೆ ಅಜ್ವೈನ ಅಂತ ಹೇಳ್ತಾರೆ. ಸೊ ಇದು ಕೂಡ ಬಹಳ ಒಳ್ಳೆಯ ಒಂದು ಸಸ್ಯ ಅಂತಾನೆ ಹೇಳ್ಬೋದು. ಅಜೀರ್ಣದಂತಹ ಸಮಸ್ಯೆಗಳು, ಗ್ಯಾಸ್ಟ್ರಿಕ್ ನಂತಹ ಸಮಸ್ಯೆಗಳಿಗೆ ಅಜ್ವೈನ ಅಂತಕ್ಕಂಥದ್ದು ಬಹಳ ಪ್ರಮುಖವಾದಂತಹ ಪಾತ್ರ ವಹಿಸ್ತಕ್ಕಂಥದ್ದು. ಸೊ ಇದು ಪ್ರಮುಖವಾಗಿ ಈ ಅಜ್ವೈನ ಅಂತಕ್ಕಂಥದ್ದೇನಿದೆ, ಇದು ದೊಡ್ಡ ಪತ್ರೆ ಅಂತಕ್ಕಂತಹ ಸಸ್ಯದಿಂದ ಹುಟ್ಟಿಕೊಂಡಿರ್ತಕ್ಕಂಥದ್ದು. ಇನ್ನು ಈ ಸಸ್ಯಗಳ ಭಿನ್ನತೆಯನ್ನ ಪ್ರಮುಖವಾಗಿ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು. ಯಾವ ಸಸ್ಯವನ್ನ ಹೇಗೆ ಬಳಸಬೇಕು ಅನ್ನೋದನ್ನ ವೈದ್ಯರ ಸಲಹೆಯನ್ನ ಪಡ್ಕೊಂಡು ಅದನ್ನ ಬಳಸೋದು ಬಹಳ ಸೂಕ್ತ. ಸಂಶೋಧನೆಯಲ್ಲಿ ಕಂಡು ಬಂದಿರತಕ್ಕಂತಹ ಅಂಶಗಳ ಬಗ್ಗೆ ಈ ನಿಮ್ಮ ಸಸ್ಯ ಪ್ರಪಂಚ ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗುತ್ತೆ. ಸೊ ಆದ್ರೆ ನಿಜವಾಗಿರುತ್ತೆ, ನಿಜವಾದ ಮಾಹಿತಿಯನ್ನ ನೀಡುತ್ತೀವಿ. ಆದ್ರೆ ಯಾವುದನ್ನೇ ಪ್ರಯೋಗ ಮಾಡಬೇಕು ಅಂದ್ರೆ ಕೌಟುಂಬಿಕ ವೈದ್ಯರ ಸಲಹೆ ಅನ್ನೋದು ಬಹಳ ಮುಖ್ಯ. ಇವತ್ತು ಓಂ ಕಾಳು ಮತ್ತು ದೊಡ್ಡಪತ್ರೆ ಅಂತಕ್ಕಂತಹ ಎರಡೂ ಸಸ್ಯವನ್ನು ಕೂಡ ಅರ್ಥ ಮಾಡ್ಕೊಳ್ಳೋಣ.
ಅಜ್ವೈನ ಅಂತ ಹೇಳ್ತಾರೆ. ಸೊ ಎರಡನ್ನೂ ಕೂಡ ಅರ್ಥ ಮಾಡ್ಕೊಂಡ್ರೆ ನಾವು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಂತ ಅಂಶ ಏನಪ್ಪಾ ಅಂದ್ರೆ ಎರಡೂ ಕೂಡ ಒಂದೇ ಪರಿಮಳವನ್ನ ಸೂಚಿಸುತ್ತದೆ. ಪ್ರಮುಖವಾಗಿ ತೈವಾನ್ ಅಂತಕ್ಕಂತಹ ದ್ರವ್ಯವನ್ನ ಒಳಗೊಂಡಿರುತ್ತೆ ಎರಡೂ ಸಸ್ಯವೂ ಕೂಡ. ಆದ್ರಿಂದ ಈ ಎರಡೂ ಸಸ್ಯವೂ ಕೂಡ ಒಂದೇ ಪರಿಮಳವನ್ನ ಸೂಸೋದ್ರಿಂದ ಇದರ ಔಷಧೀಯ ಗುಣಗಳು ಬೇರೆ ಬೇರೆ ಇದೆ. ಸೊ ಹಾಗಾಗಿ ಒಂದೇ ಸಂಚಿಕೆಯಲ್ಲಿ ಎರಡೂ ಸಸ್ಯವನ್ನು ಕೂಡ ಅರ್ಥ ಮಾಡ್ಕೊಂಡ್ರೆ ತುಂಬಾ ಅರ್ಥಗರ್ಭಿತ ಸಂಚಿಕೆ ಆಗುತ್ತೆ ಅಂತ ನನ್ನ ಭಾವನೆ. ಟ್ರಾಕಿಸ್ ಪರ್ಮಾ ಮಮ್ಮಿ ಅಂತಕ್ಕಂಥದ್ದು ನಿಜವಾದ ಓಂಕಾಳಿನ ಸಸ್ಯಶಾಸ್ತ್ರೀಯ ಹೆಸರು. ಸೊ ಇದನ್ನ ಪ್ರಮುಖವಾಗಿ ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ನಾವು ಯಾವುದೇ ಸಸ್ಯವನ್ನ ಗಮನಿಸ್ತೀವಿ ಅಂದ್ರೆ ಅಲ್ಲಿ ಸಸ್ಯಶಾಸ್ತ್ರೀಯ ಹೆಸರೇನು ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಪ್ರಮುಖವಾಗಿ ಇದನ್ನ ಆಯುರ್ವೇದದಲ್ಲಿ ಯಮಾಮಿ ಅನ್ನುವಂತಹ ಹೆಸರಿನಿಂದ ಗುರುತಿಸಲಾಗುತ್ತೆ. ಇದು ಪ್ರಮುಖವಾಗಿ ಅಮಿಯೇಸಿ ಅನ್ನುವಂತಹ ಸಸ್ಯಶಾಸ್ತ್ರೀಯ ಕುಟುಂಬಕ್ಕೆ ಸೇರಿದ ಒಂದು ಸಸ್ಯವಾಗಿರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಈ ಸಸ್ಯಶಾಸ್ತ್ರೀಯ ಕುಟುಂಬದಲ್ಲಿ ಪ್ರಮುಖವಾಗಿ ಕೊತ್ತಂಬರಿ, ಜೀರಿಗೆ, ಸಬ್ಬಕ್ಕಿ ಸೊಪ್ಪು ಇವೆಲ್ಲವೂ ಕೂಡ ಒಂದೇ ಕುಟುಂಬದಲ್ಲಿ ಬರ್ತಕ್ಕಂತಹ ಸಸ್ಯಗಳು. ಇದು ಒಂದು ವಾರ್ಷಿಕ ಬೆಳೆಯಾಗಿದ್ದು ಸುಮಾರು 60ರಿಂದ 90 ಸೆಂಟಿಮೀಟರ್ ಎತ್ತರಕ್ಕೆ ಬೆಳೆಯುವುದನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಇದರ ಕಾಂಡವು ಗೆರೆಯ ರೀತಿಯಲ್ಲಿದ್ದು ಎಲೆಗಳು ಸಣ್ಣದಾಗಿ 3 ಭಾಗಗಳಾಗಿ ಸೀಳಲ್ಪಟ್ಟ ರೀತಿಯಲ್ಲಿ ಕಾಣಿಸುತ್ತದೆ. ಇನ್ನು ಇದರ ಹೂವುಗಳು ಬಿಳಿ ಬಣ್ಣವಿದ್ದು ಇದು ಪ್ರಮುಖವಾಗಿ ಗೊಂಚಲುಗಳ ರೀತಿಯಲ್ಲಿ ಕೊಡಿಯ ರೀತಿಯಲ್ಲಿ ಅರಳಿಕೊಳ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಇದರ ಮೂಲ ನೆಲೆ ಈಜಿಪ್ಟ್ ಎಂದು ನಂಬಲಾಗಿದ್ದರೂ ಕೂಡ ಇದು ಪ್ರಮುಖವಾಗಿ ಭಾರತ, ಅಫ್ಘಾನಿಸ್ತಾನ್, ಇರಾನ್, ಪಾಕಿಸ್ತಾನ್ ಈ ಎಲ್ಲ ಸ್ಥಳಗಳಲ್ಲಿಯೂ ಕೂಡ ಶುಷ್ಕ ಪ್ರದೇಶಗಳಲ್ಲಿ ಇದು ಬೆಳೆಯುತ್ತದೆ. ಇನ್ನು ಮತ್ತೊಂದು ಸಸ್ಯ ಪ್ಲೆಟ್ನಾನಾ ಪ್ಲಂಗಾನಿಸಸ್ ಅಥವಾ ದೊಡ್ಡ ಪತ್ರೆ ಅಂತಕ್ಕಂತಹ ಸಸ್ಯ. ಇದರ ಬಗ್ಗೆನೂ ಕೂಡ ಸ್ವಲ್ಪ ತಿಳಿಯೋಣ. ಪ್ರಮುಖವಾಗಿ ಕರ್ನಾಟಕದಲ್ಲಿ ಮನೆ ಮಾತಾಗಿರ್ತಕ್ಕಂತಹ ಈ ಸಸ್ಯವು ಅಂದ್ರೆ ದೊಡ್ಡ ಪತ್ರೆ ಅಂತಕ್ಕಂತಹ ಸಸ್ಯವು ಸಾಂಬಾರ ಬಳ್ಳಿ ಅನ್ನುವಂತಹ ಹೆಸರಿನಿಂದಲೂ ಕೂಡ ಇದನ್ನ ಗುರುತಿಸಲಾಗುತ್ತದೆ. ಇದು ಲೇಮಿಯೇಸಿಯೈ ಅನ್ನುವಂತಹ ಕುಟುಂಬಕ್ಕೆ ಸೇರಿದ್ದು ಪುದೀನ ಮತ್ತು ತುಳಸಿಯ ಸಂಬಂಧಿಯಾಗಿರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗುರುತಿಸುತ್ತೇವೆ. ಇದು ಬಹುವಾರ್ಷಿಕ ಬೆಳೆಯಾಗಿದ್ದು ಇದರ ಎಲೆಗಳು ಸಣ್ಣದಾಗಿದ್ದು ಕೂದಲಿನ ರೀತಿಯಲ್ಲಿದ್ದು ಇದು ತನ್ನದೇ ಆದಂತಹ ನೆಲೆಯಲ್ಲಿರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗುರುತಿಸುತ್ತೇವೆ. ಇದನ್ನು ಪ್ರಮುಖವಾಗಿ ಅದರ ಪರಿಮಳದಿಂದಾಗಿ ಇದನ್ನು ಇಂಡಿಯನ್ ಬೋರೇಜ್ ಅನ್ನುವಂತಹ ಹೆಸರಿನಿಂದಲೂ ಕೂಡ ಇದನ್ನ ಗುರುತಿಸಲಾಗುತ್ತೆ. ಒಂದು ವಿಶಿಷ್ಟವಾದ ಹೆಸರಂತಾನೆ ಹೇಳ್ಬೋದು. ಯಾಕಂದ್ರೆ ಯಾವುದೇ ಒಂದು ಸಸ್ಯ ತನ್ನ ಪರಿಮಳದಿಂದ ಇಂತಹ ಹೆಸರನ್ನು ಪಡೆಯುತ್ತೆ ಅಂದ್ರೆ ಇದು ನಿಜಕ್ಕೂ ಕೂಡ ಒಂದು ವಿಶಿಷ್ಟ ವಿಷಯ. ಇದು ಪ್ರಮುಖವಾಗಿ ತೇವಾಂಶವಿರುವ ಹಾಗೂ ಅರೆ ನೆರಳಿರುವ ಪ್ರದೇಶದಲ್ಲಿ ಹೆಚ್ಚು ಹರಡಿ ಬೆಳೀತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗುರುತಿಸುತ್ತೇವೆ. ಈ ಎರಡೂ ಸಸ್ಯದ ಲಕ್ಷಣವನ್ನ ಗಮನಿಸುವುದಾದರೆ ಪ್ರಮುಖವಾಗಿ ಈ ಎರಡೂ ಸಸ್ಯದ ಬೀಜವನ್ನ ಔಷಧಿಯಾಗಿ ಬಳಸ್ತಾರೆ. ಹಾಗೆ ಕೆಲವೊಂದು ಭಾಗಗಳಲ್ಲಿ ಇದರ ಕಾಂಡ ಹಾಗೂ ಎಲೆಯನ್ನು ಕೂಡ ಒಂದು ಔಷಧಿಯಾಗಿ ಬಳಸ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗ್ರಾಮೀಣ ಪರಿಸರದಲ್ಲಿ ಗಮನಿಸ್ತೇವೆ. ಇನ್ನು ಇದರ ಈ ಎರಡೂ ಸಸ್ಯದ ಔಷಧೀಯ ಗುಣಗಳನ್ನ ಗಮನಿಸಿದಾಗ ಇದು ಸಸ್ಯದ ಕೋಶಗಳಲ್ಲಿ ಅಡಗಿರ್ತಕ್ಕಂತಹ ಜೀವಾಂಶಗಳ ಆಧಾರದ ಮೇಲೆ ನಾವು ಗುರುತಿಸಬಹುದು. ಅದು ಜೀವಿತಾವಧಿ ಹಾಗೂ ಜೀವಾಂಶಗಳು ಈ ಎರಡೂ ಆಧಾರದ ಮೇಲೆ ಪ್ರಮುಖವಾಗಿ ಈ ಸಸ್ಯದ ಒಂದು ಔಷಧೀಯ ಗುಣವನ್ನ ಗುರುತಿಸಬಹುದು. ಎಲೆ, ಬೀಜ ಮತ್ತು ಕಾಂಡಗಳ ಮೂಲಕ ಈ ಔಷಧಿ ತಯಾರಿಕೆಯನ್ನ ಪ್ರಮುಖವಾಗಿ ಆಯುರ್ವೇದ ಇರಬಹುದು, ಅದು ವೈದ್ಯಕೀಯ ಶಾಸ್ತ್ರವಿರಬಹುದು,
ಯಾವುದೇ ವಿಭಾಗದಲ್ಲಿ ಗಮನಿಸಿದಾಗ ಆಗಿನ ಕಾಲದ ಪ್ರಾಚೀನ ಕಾಲದಿಂದಲೂ ಕೂಡ ಇದು ಬಳಕೆಯಲ್ಲಿರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗುರುತಿಸುತ್ತೇವೆ. ಇನ್ನು ಪ್ರಮುಖವಾಗಿ ಓಂಗಳನ್ನ ಗಮನಿಸಿದಾಗ 2.2 4.5 ಕಂದು ಬಣ್ಣದ ತೈಲವನ್ನ ಒಳಗೊಂಡಿರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗುರುತಿಸುತ್ತೇವೆ. ಇದು ಪ್ರಮುಖವಾಗಿ ಆಂಟಿಬಯೋಟಿಕ್ ಅಂಶವನ್ನು ಕೂಡ ಒಳಗೊಂಡಿರುತ್ತೆ ಹಾಗೂ ನಂಜು ನಿರೋಧಕ ಗುಣವನ್ನು ಕೂಡ ಒಳಗೊಂಡಿದ್ದು ಇದು ಪ್ರಮುಖವಾಗಿ ಯಾವುದೇ ಅಡ್ಡ ಪರಿಣಾಮವನ್ನ ಬೀರದಂತಹ ಒಂದು ಸಸ್ಯವಾಗಿಯೂ ಕೂಡ ಪ್ರಮುಖವಾಗಿ ಗುರುತಿಸುತ್ತೇವೆ. ಪ್ಯಾರಾಸೈಮಿಂಗ್ ಅನ್ನುವಂತಹ ಅಂಶವನ್ನ ಒಳಗೊಂಡಿದ್ದು ಇದು ಪ್ರಮುಖವಾಗಿ ಸೆಳೆತ ಹಾಗೂ ನೋವು ನಿವಾರಕ ಗುಣವನ್ನು ಕೂಡ ಒಳಗೊಂಡಿರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗುರುತಿಸುತ್ತೇವೆ. ಇನ್ನು ದೊಡ್ಡ ಪತ್ರೆಯನ್ನ ಗಮನಿಸಿದಾಗ 76ಕ್ಕೂ ಹೆಚ್ಚು ಅಸ್ಥಿರ ಅಂಶಗಳು ಹಾಗೂ 30ಕ್ಕೂ ಹೆಚ್ಚು ಸ್ಥಿರ ಅಂಶಗಳನ್ನ ಒಳಗೊಂಡಂತಹ ಒಂದು ಔಷಧೀಯ ಗುಣವನ್ನ ಒಳಗೊಂಡಿರುತ್ತೆ. ಇದರಲ್ಲಿ ಪ್ರಮುಖವಾಗಿ ಕಾರ್ವಾಕೋಲ್ ಅಂತಕ್ಕಂಥ ಅಂಶವನ್ನ ಒಳಗೊಂಡಿದ್ದು ಇದು ರುಚಿಯನ್ನ ಒದಗಿಸುವುದರ ಜೊತೆ ಆರೋಗ್ಯಕರ ವಾತಾವರಣವನ್ನು ಕೂಡ ಸೃಷ್ಟಿ ಮಾಡುತ್ತೆ. ಇನ್ನು ಇವೆರಡೂ ಕೂಡ ಕೇವಲ ಒಂದು ಔಷಧಿ ಮಾತ್ರ ಅಲ್ಲ, ಪೌಷ್ಟಿಕಾಂಶವನ್ನು ಕೂಡ ಒದಗಿಸುತ್ತೆ. ವಿಶೇಷವಾಗಿ ದೊಡ್ಡ ಪತ್ರೆಯ ಅಂದ್ರೆ ಅಜ್ವೈನ ಇದನ್ನ ಬಳಸಿದಾಗ ಹಲವು ಖನಿಜಾಂಶವನ್ನ ದೇಹಕ್ಕೆ ಅಗತ್ಯವಾದಂತಹ ಖನಿಜಾಂಶವನ್ನು ಒದಗಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಇದು ಪ್ರಮುಖವಾಗಿ ಮಾಡುತ್ತೆ. ಇನ್ನು ಸ್ನಾಯುಗಳ ಬೆಳವಣಿಗೆ ಇರ್ಬೋದು, ಕ್ಯಾಲ್ಸಿಯಂ ಅಂಶ ಇರ್ಬೋದು, ಇವೆಲ್ಲವನ್ನು ಕೂಡ ಸಮ ಪ್ರಮಾಣದಲ್ಲಿ ಒದಗಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಈ ಎರಡೂ ಸಸ್ಯಗಳು ಮಾಡ್ತಕ್ಕಂಥದ್ದನ್ನ ಪ್ರಮುಖವಾಗಿ ಗುರುತಿಸುತ್ತೇವೆ. ಇನ್ನು ಪ್ರಮುಖವಾಗಿ ಓಂಕಾಳು ಅಂತಕ್ಕಂಥದ್ದೇನಿದೆ ಇದು ಪೌಷ್ಟಿಕಾಂಶ ಹಾಗೂ ಪ್ರೋಟೀನ್ ಅಂಶಗಳು, ಖನಿಜಾಂಶಗಳು, ಕಬ್ಬಿಣಾಂಶಗಳು ಇವೆಲ್ಲವನ್ನ ಒಳಗೊಂಡಿದ್ದು ಈ ಎರಡೂ ಸಸ್ಯಗಳು ಕೂಡ ವಿಟಮಿನ್ ಎ, ವಿಟಮಿನ್ ಸಿ ಈ ಪ್ರಮಾಣವನ್ನ ಒದಗಿಸುವುದರಿಂದ ತನ್ನದೇ ಆದಂತಹ ಆರೋಗ್ಯ ಪ್ರಯೋಜನವನ್ನು ಕೂಡ ಇದು ನೀಡುತ್ತದೆ. ಇನ್ನು ಇದರ ಔಷಧೀಯ ಪರಿಚಯವನ್ನ ಮಾಡಿಕೊಳ್ಳೋದಾದ್ರೆ ಪ್ರಮುಖವಾಗಿ ಸಾವಿರಾರು ವರ್ಷಗಳಿಂದ ಆಯುರ್ವೇದಿಕ್ ಮತ್ತು ಜಾನಪದೀಯ ಔಷಧೀಯ ಪದ್ಧತಿಗಳಲ್ಲಿ ಇದು ದಾಖಲಾಗಿರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಆಧುನಿಕವಾಗಿ ಪ್ರಯೋಗಾಲಯದಲ್ಲಿಯೂ ಕೂಡ ಪರೀಕ್ಷೆಗೆ ಒಳಪಡಿಸಲಾಗಿದ್ದು ಇದು 2014 ಹಾಗೂ 2024ರಲ್ಲಿಯೂ ಕೂಡ ಪ್ರಯೋಗಾಲಯದಿಂದ ಯಶಸ್ವಿಯಾಗಿ ಹೊರಹೊಮ್ಮಿದಂತಹ ಸಸ್ಯಗಳಾಗಿ ಇದನ್ನ ಪ್ರಮುಖವಾಗಿ ಗುರುತಿಸುತ್ತೇವೆ. ಇನ್ನು ಪ್ರಮುಖವಾಗಿ ಜೀರ್ಣಕ್ರಿಯೆ ಹಾಗೂ ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆಗಳಿಗೂ ಕೂಡ ಈ ಓಂಕಾಳು ಅಂತಕ್ಕಂಥದ್ದು ರಾಮಬಾಣವಾಗಿದೆ. ಪ್ರಮುಖವಾಗಿ ಜಠರದಲ್ಲಿ ಆಹಾರವು ಬೇಗ ಜೀರ್ಣವಾಗುವಂತೆ ಕಾರ್ಯವಹಿಸುವಂತಹ ಒಂದು ಜೀರ್ಣಾಂಗವು ಸರಿಯಾಗಿ ಕಾರ್ಯನಿರ್ವಹಿಸಲು ಅವಕಾಶವನ್ನು ಕಲ್ಪಿಸಿಕೊಡುವುದರ ಜೊತೆಗೆ ರಸ ಅಂತಕ್ಕಂಥದ್ದೇನಿದೆ ಆ ರಸ ಅತಿ ಹೆಚ್ಚು ಅಂದ್ರೆ 4 ಭಾಗದಷ್ಟು ಬಿಡುಗಡೆಯಾಗಲು ಇದು ಅವಕಾಶವನ್ನು ಕಲ್ಪಿಸಿಕೊಡುತ್ತದೆ. ಇನ್ನು ಪ್ರಮುಖವಾಗಿ ಉಸಿರಾಟದ ತೊಂದರೆ ಇರ್ತಕ್ಕಂಥವರು ಕೂಡ ಇದರ ಬಗ್ಗೆ ಪ್ರಮುಖವಾಗಿ ಗಮನಿಸಬಹುದು. ಇಲ್ಲಿ ಪ್ರಮುಖವಾಗಿ ಲೋಳೆ ಅಂತಕ್ಕಂಥದ್ದೇನಿದೆ ಕಫ, ಆ ಕಫವನ್ನ ಕರಗಿಸ್ತಕ್ಕಂಥ ಶಕ್ತಿಯನ್ನ ಅಜ್ವೈನ ಮತ್ತು ಓಂಕಾಳು ಎರಡರಲ್ಲಿಯೂ ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಪ್ರಮುಖವಾಗಿ ಕೆಮ್ಮು, ಅಸ್ತಮ, ನೆಗಡಿಯಂತಹ ಸಮಸ್ಯೆಗಳಿಗೆ ಇವೆರಡನ್ನು ಕೂಡ ಕಷಾಯದ ರೂಪದಲ್ಲಿ ಬಳಸಲಾಗುತ್ತದೆ. ಇನ್ನು ಸಾಮಾನ್ಯವಾಗಿ ವಿಷಕಾರಿ ಅಂಶಗಳು ನಮ್ಮ ದೇಹವನ್ನು ಸೇರಿಕೊಂಡಿದ್ದರೆ ಅವುಗಳನ್ನು ಹೊರಹಾಕುವುದು ಹಾಗೂ ಗಾಯಕ್ಕೆ ಔಷಧಿಯಾಗಿಯೂ ಕೂಡ ಇವೆರಡರ ಎಲೆಯನ್ನ ಬಳಸುತ್ತಾರೆ. ವಿಶೇಷವಾಗಿ ದೊಡ್ಡ ಪತ್ರೆಯ ಎಲೆಯನ್ನ ಗಾಯಗಳಿಗೆ ಔಷಧಿಯಾಗಿಯೂ ಕೂಡ ಬಳಸುತ್ತಾರೆ ಹಾಗೂ ಯಾವುದಾದರೂ ಕೀಟಗಳು ಕಚ್ಚಿದರೆ ಅಲ್ಲಿ ಗಾಯ ಆದರೂ ಕೂಡ
ಇದನ್ನು ಬಳಸುತ್ತಾರೆ ಹಾಗೂ ನೋವು ನಿರೋಧಕ ಶಕ್ತಿಯನ್ನು ಕೂಡ ಇದು ಒಳಗೊಂಡಿದೆ. ಇನ್ನು ಇತ್ತೀಚಿನ ಅಧ್ಯಯನಗಳು ಪ್ರಮುಖವಾಗಿ ಓಂ ಕಾಳಿನಿಂದ ರಕ್ತದಲ್ಲಿ ಉಂಟಾಗಿರ್ತಕ್ಕಂತಹ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುವುದರ ಜೊತೆಗೆ ಇನ್ನು ದೊಡ್ಡ ಪತ್ರೆಯಲ್ಲಿ ಪ್ರಮುಖವಾಗಿ ಸಕ್ಕರೆ ಮಟ್ಟವನ್ನ ಕಡಿಮೆ ಮಾಡೋದಕ್ಕೂ ಕೂಡ ಇದನ್ನ ಬಳಸಬಹುದು ಅಂತಕ್ಕಂಥದ್ದನ್ನ ಪ್ರಾಣಿಗಳ ಮೇಲಿನ ಪ್ರಯೋಗವು 2010ರಲ್ಲಿ ಹಾಗೂ 2023ರಲ್ಲಿ ನಡೆಸಿದ ಸಂಶೋಧನೆಯಲ್ಲಿ ತಿಳಿಸಲಾಗಿದೆ. ಇದಿಷ್ಟೇ ಅಲ್ಲದೆ ಪ್ರಮುಖವಾಗಿ ಯಕೃತ್ ಅನ್ನುವಂತಹ ಭಾಗವನ್ನ ವಿಷಕಾರಿ ಅಂಶದಿಂದ ರಕ್ಷಣೆ ಮಾಡತಕ್ಕಂಥ ಪ್ರಯತ್ನವನ್ನು ಕೂಡ ಈ ಎರಡೂ ಸಸ್ಯಗಳು ಮಾಡುತ್ತವೆ. ಇನ್ನು ಓಂ ಕಾಳನ್ನ ಬೆಳೆಸ್ತಕ್ಕಂಥವರು ಪ್ರಮುಖವಾಗಿ ಇದನ್ನ ಬೀಜದ ಮೂಲಕ ಬೆಳೆಸಲಾಗುತ್ತದೆ. ಇದು ಅರೆ ಶುಷ್ಕ ಹವಾಮಾನ ಹಾಗೂ ಬಿಸಿಲನ್ನು ಹೆಚ್ಚು ಇಷ್ಟಪಡುತ್ತದೆ. ಇನ್ನು ಇದನ್ನು ಬಿತ್ತನೆ ಮಾಡುವ ಮೊದಲು 24 ಗಂಟೆಗಳ ಕಾಲ ಒಳ್ಳೆಯ ಓಂ ಕಾಳನ್ನು ಆಯ್ಕೆ ಮಾಡಿಕೊಂಡು ಅದನ್ನು ನೀರಲ್ಲಿ ನೆನೆಸಬೇಕು. ನಂತರ 1.4 ಇಂಚು ಆಳದಲ್ಲಿ ಇದನ್ನು ಬಿತ್ತನೆ ಮಾಡಬೇಕು. ಇನ್ನು ಮರಳು ಮಿಶ್ರಿತ ಗೋಡು ಮಣ್ಣು ಅಂತಕ್ಕಂಥದ್ದು ಇಲ್ಲಿ ಅತ್ಯಂತ ಸೂಕ್ತವಾದಂತಹ ಮಣ್ಣು ಅಂತಾನೆ ಹೇಳ್ಬಹುದು. ಇನ್ನು pH ಮಟ್ಟ 7ರಿಂದ 8 ಇರಬೇಕು. ದಿನಕ್ಕೆ ಕನಿಷ್ಠ 6ರಿಂದ 8 ಗಂಟೆಗಳ ಕಾಲ ನೇರ ಸೂರ್ಯನ ಬೆಳಕು ಇದರ ಮೇಲೆ ಬೀಳಬೇಕು. ಪ್ರಮುಖವಾಗಿ ನೀರನ್ನ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಮಣ್ಣು ಮೇಲ್ಪದರ ಒಣಗಿದಾಗ ಮಾತ್ರ ನೀರನ್ನು ಹಾಕಬೇಕು. ಒಂದು ವೇಳೆ ನೀರು ಹೆಚ್ಚಾದರೆ ಬೇರು ಕೊಳೆಯುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಇನ್ನು ದೊಡ್ಡಪತ್ರೆ ಅಂತಕ್ಕಂಥದ್ದನ್ನ ಬೆಳೆಸಬೇಕು ಅಂದ್ರೆ ಇದು ಕಾಂಡದ ಮೂಲಕ ಬೆಳೆಯುವ ಸಸ್ಯವಾಗಿರುವುದರಿಂದ ಇದು ವೇಗವಾಗಿ ಬೆಳೆಯುತ್ತದೆ. ಇನ್ನು ಇದು ಪ್ರಮುಖವಾಗಿ ಈಗ ನಾವು ಗಮನಿಸ್ತಾ ಇರ್ತಕ್ಕಂಥದ್ದು ದೊಡ್ಡಪತ್ರೆ ಅಂತಕ್ಕಂಥದ್ದು ಸಸ್ಯವನ್ನ ಅಂದ್ರೆ ಅಜ್ವೈನ. ಇದು ಅರೆನೆರಳನ್ನು ಇಷ್ಟಪಡುತ್ತದೆ. ಅಂದ್ರೆ ಹೆಚ್ಚು ಬಿಸಿಲು ಬೀಳದಿರುವಾಗೆ ಕೂಡ ಇದನ್ನ ನೋಡ್ಕೋಬೇಕು. ಇದು ಬೆಳವಣಿಗೆಯನ್ನ ಅಕ್ಟೋಬರ್ ಮತ್ತು ಮೇನಲ್ಲಿ ಪ್ರಾರಂಭವಾದರೆ ವರ್ಷ ಪೂರ್ತಿ ಬೆಳವಣಿಗೆಯನ್ನ ಮಾಡುತ್ತೆ. ಹಾಗೆ ಬಹುವಾರ್ಷಿಕ ಬೆಳೆಯಾಗಿಯೂ ಕೂಡ ಇದನ್ನ ಗುರುತಿಸುತ್ತೇವೆ. ಇನ್ನು ಇದರಿಂದ ಹಲವು ಮನೆಮದ್ದುಗಳನ್ನು ಕೂಡ ತಯಾರು ಮಾಡ್ತಾರೆ. ಕಷಾಯ ಇರ್ಬೋದು, ತಂಬುಳಿ ಇರ್ಬೋದು. ಇಂತಹ ಸಾಮಾನ್ಯ ರೋಗಗಳಿಗೆ, ಕೆಮ್ಮು, ಶೀತ, ನೆಗಡಿಯಂತಹ ಸಮಸ್ಯೆಗಳಿಗೆ ದೊಡ್ಡಪತ್ರೆಯ ಕಷಾಯ ಹಾಗೆ ಓಂ ಕಾಳಿನ ನೀರು ಇವೆಲ್ಲವನ್ನು ಕೂಡ ಪ್ರಮುಖವಾಗಿ ಬಳಸ್ತಾರೆ. ಯಾವುದನ್ನೇ ಬಳಸಬೇಕು ಅಂದ್ರೂ ಕೌಟುಂಬಿಕ ವೈದ್ಯರ ಸಲಹೆ ಅನ್ನೋದು ಬಹಳ ಮುಖ್ಯ. ಪ್ರತಿ ಕಾರ್ಯಕ್ರಮದಲ್ಲಿಯೂ ಕೂಡ ಈ ಬಗ್ಗೆ ನಾವು ಮಾಹಿತಿಯನ್ನು ನೀಡ್ತಾನೆ ಇರುತ್ತೇವೆ. ಇನ್ನು ಯಾವುದೇ ಸಸ್ಯವನ್ನು ಬಳಸಬೇಕು ಅಂದ್ರೆ ಎಚ್ಚರಿಕೆ ಕ್ರಮಗಳು ಕೂಡ ಬಹಳ ಮುಖ್ಯ. ಇಲ್ಲಿ ಪ್ರಮುಖವಾಗಿ ಈ ಎರಡೂ ಸಸ್ಯಗಳು ರಕ್ತದ ಹೆಪ್ಪುಗಟ್ಟುವಿಕೆಯನ್ನ ಹೆಚ್ಚುಗೊಳಿಸುವುದರಿಂದ ಶಸ್ತ್ರಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥವರು ಹಾಗೂ ರಕ್ತವನ್ನ ತೆಳುಗೊಳಿಸ್ತಕ್ಕಂತಹ ಔಷಧಿಗಳನ್ನ ತೆಗೆದುಕೊಳ್ತಕ್ಕಂಥವರು ಇದನ್ನು ಬಳಸುವಾಗ ಬಹಳ ಎಚ್ಚರಿಕೆ ವಹಿಸೋದು ಕೂಡ ಬಹಳ ಮುಖ್ಯ. ಇನ್ನು ಪ್ರಮುಖವಾಗಿ ಗರ್ಭಿಣಿಯರು ಓಂ ಕಾಳನ್ನ ಹೆಚ್ಚಾಗಿ ಸೇವನೆ ಮಾಡಬಾರ್ದು. ಇದು ಗರ್ಭಧಾರಣೆಗೆ ಕಾರಣವಾಗಬಹುದು, ಗರ್ಭ ಸಂಕೋಚನೆಗೆ ಕಾರಣವಾಗುವುದರಿಂದ ಇದ್ರ ಬಗ್ಗೆ ಬಹಳ ಗಂಭೀರವಾಗಿ ಯೋಚನೆ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಇನ್ನು ಪ್ರಮುಖವಾಗಿ ಓಂ ಕಾಳು ಉಷ್ಣಾಂಶವನ್ನು ಒಳಗೊಂಡಿರುವುದರಿಂದ ಅತಿಯಾದ ಸೇವನೆಯಿಂದ ಅಸಿಡಿಟಿ ಅಂತಹ ಸಮಸ್ಯೆಗಳನ್ನು ಕೂಡ ತಂದೊಡ್ಡಬಹುದು. ಇನ್ನು ಸಣ್ಣ ಮಕ್ಕಳಿಗೆ ಈ ಎರಡರ ಕಷಾಯವನ್ನ ಕುಡಿಸ್ತಕ್ಕಂಥ ಸಂದರ್ಭದಲ್ಲಿ ವೈದ್ಯರ ಸಲಹೆಯನ್ನು ಪಡೆಯುವುದು ಅಥವಾ ಕಡಿಮೆ ಪ್ರಮಾಣದಲ್ಲಿ ಕುಡಿಸುವುದು ಉತ್ತಮ. ಇನ್ನು ಕೊನೆಯದಾಗಿ ಹೇಳೋದಾದ್ರೆ ಇಂತಹ ಔಷಧೀಯ ಸಸ್ಯಗಳು ಪ್ರತಿ ಮನೆಯಲ್ಲಿಯೂ ಇರುವ ಹಾಗೆ ನೋಡ್ಕೊಳ್ಳೋದು ಬಹಳ ಮುಖ್ಯ. ನೈಸರ್ಗಿಕವಾಗಿ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಔಷಧಿಯನ್ನ ಕಂಡುಕೊಳ್ತಕ್ಕಂಥದ್ದು ಹಾಗೂ ಆಯುರ್ವೇದಿಕ್ ಅಂಶಗಳನ್ನ ಬಳಸಿಕೊಂಡು ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದಕ್ಕೆ ಇದು ಒಂದು ರಾಮಬಾಣ. ಯಾವಾಗಲೂ ಕೂಡ ವೈದ್ಯಕೀಯ ಚಿಕಿತ್ಸೆಯನ್ನ ಪಡೆಯುವುದರ ಜೊತೆಗೆ ಒಂದಿಷ್ಟು ಆರೋಗ್ಯಕರ ಪರಿಸ್ಥಿತಿಗಾಗಿ ಇಂತಹ ಸಸ್ಯಗಳನ್ನ ಪರಿಚಯಿಸ್ತಾ
ಈ ಕಾರ್ಯಕ್ರಮ ಮುಂದೆ ಸಾಗ್ತಾ ಇದೆ. ನಿಮಗೂ ಕೂಡ ಇಂತಹ ಸಸ್ಯಗಳನ್ನ ಬೆಳೆಸಬೇಕು ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ನಿಮ್ಮ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಒಂದು ಔಷಧೀಯ ಗಿಡವನ್ನ ಹಾಗೂ ಒಂದು ಸಸ್ಯವನ್ನ ಬೆಳೆಸುವುದರ ಮೂಲಕ ನೀವು ಸಮಾಜಕ್ಕೆ ಕೊಡುಗೆ ನೀಡಬಹುದು ಅಂತ ಹೇಳ್ತಾ ಇಲ್ಲಿವರೆಗೂ ಈ ಕಾರ್ಯಕ್ರಮವನ್ನು ಆಲಿಸಿದಂತಹ ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ, ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅಮೂಲ್ಯ ಸಲಹೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ, ಕೇಳಿಸ್ತಾ ಇರಿ. ಜೈ ಹಿಂದ್.